ಆಂಟಿಕ್ ಪಾಂಡ್ರಂಗ ತುಂಬಾ ಕಾಮಿಡಿ ಅಂತ ಹೇಳ್ತಾ ಇದ್ನಲ್ಲ ಸರ್, ಅವರೇ ಇವರು. ಅದೇತಿದ್ರೆ ಇದು, ಇದೇತಿದ್ರೆ ಅದು, ಅವರೇ ಇವರು. ನಾನು ಆಂಟಿಕ್ ವಸ್ತುಗಳನ್ನ ಮಾರ್ತೀನಿ ಮತ್ತು ತಗೋತೀನಿ, ಹಾಗಂದ ಮಾತ್ರಕ್ಕೆ ನಾನೇ ಏನು ಆಂಟಿಕ್ ಪೀಸ್ ಅಲ್ಲ. ಯಾರ ಇದು? ಮ್ಯೂಸಿಯಂ ಅಧಿಕಾರಿಗಳು. ಅಲ್ಲ ಪಾಪ ಅವ್ರನ್ನ ಇಲ್ಲಿ ಕರ್ಕೊಂಬಂದೆ. ಹೇಳ್ತೀನಿರೋ, ಅದಕ್ಕೂ ಕಾರಣ ಇದೆ. ಓಹೋ, ಇವ್ರ ಮನೇಲಿ ಬಹಳ ಆಂಟಿಕ್ ವಸ್ತುಗಳಿದೆ. ಅದಕ್ಕೆ ಅಲ್ವಾ ಸರ್ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದು. ಆಂಟಿಕ್ ವಸ್ತುಗಳು ಅಂದ್ರೆ ಪಾಂಡುರಂಗಕ್ಕೆ ಪಂಚ ಪ್ರಾಣ. ಎಂತಿವ್ರ ಮೇಲೆ ಪ್ರೀತಿ ತೋರಿಸ್ತಾ ಇದ್ರು ಇವರು ಆಂಟಿಕ್ ವಸ್ತು ನೋಡಿ ಸಮಾಧಾನ ಪಟ್ಕೊಂಡ್ಬಿಡ್ತಾರೆ. ಸರ್, ನಾನು ನಿಮ್ಮನ್ನ ಈ ಹಿಂದೆ ಎಲ್ಲೋ ನೋಡಿದೆ ನೆನಪು, ಬಹುಶಃ ಯಾವುದೋ ಮ್ಯೂಸಿಯಂನಲ್ಲಿ ಅನ್ಸುತ್ತೆ. ಹೌದೌದು, ಮ್ಯೂಸಿಯಂಗೆ ಬಂದವರು ನನ್ನನ್ನು ಮಾತಾಡದೆ ಹೋಗೋದೇ ಇಲ್ಲ. ಅದು ಸರಿ ಬಿಡಿ ಸರ್, ಅದು ಬಂದ್ ಜನಗಳೆಲ್ಲ ಆಂಟಿಕ್ ವಸ್ತುಗಳು ನೋಡಿ 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 ಕೊನೆಯಾಗಿ ನಿಮ್ಮನ್ನು ನೋಡ್ತಾರಲ್ವಾ, ನೀವು ಕೂಡ ಒಂದು ಆಂಟಿಕ್ ವಸ್ತು ಅಂತ ತಿಳ್ಕೊಂಡು ಹಂಗೆ ಮಾತಾಡ್ಸ್ಕೊಂಡು ಹೋಗ್ಬಿಡ್ತಾರೆ. ಇರೋ ತಮಾಷೆ ಮಾಡಬೇಡ ನೋಡಪ್ಪ, ಮ್ಯೂಸಿಯಂ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದೆ. ಮುಖ್ಯವಾದ ಆಂಟಿಕ್ ವಸ್ತುಗಳನ್ನೆಲ್ಲ ಕೆಲವು ಕಡೆ ಭದ್ರವಾಗಿ ಇಟ್ಟಿದೀವಿ, ಇನ್ ಕೆಲವೆಲ್ಲ ಗೋಡೌನ್ಗೆ ಶಿಫ್ಟ್ ಮಾಡ್ತಾ ಇದೀವಿ. ಅಲ್ಲ, ಈಗ ನನ್ನ ಕಡೆಯಿಂದ ನಿಮಗೆ ಏನಾಗಬೇಕು ಅಂತ. ಪಾಂಡುರಂಗ ಅವರೇ, ನಮ್ಮ ಹತ್ರ ಬಹಳಷ್ಟು ಆಂಟಿಕ್ ವಸ್ತುಗಳಿದೆ. ಅದರಲ್ಲಿ ವಿಶೇಷವಾದ್ದು ಈ ಮನುಷ್ಯನ ತಲೆಬುರುಡೆ, ಅಶೋಕನ ಕಾಲದ್ದು. ಯಾಕೋ ಗಾಬರಿ ಆಗ್ತಾ ಇದೆಯಾ? ಆ ಬುರುಡೆ ಜೀವ ಇಲ್ಲ ಕಣೋ. ಮತ್ತೊಂದು ಅರ್ಥ ಬೇಡವೇನೋ, ಜೀವ ಇದ್ರೇನು ಬಿಟ್ರೇನು ಬುರುಡೆ ತಾನೆ, ಎದುರ್ಕೊಳ್ಳದೆ ಇರೋಕ್ಕಾಗತ್ತಾನೆ. ಹೌದೌದು, ಇದು ತುಂಬ ಒಳ್ಳೆ ಆಂಟಿಕ್ ಪೀಸು. ಪ್ರಪಂಚದಲ್ಲಿ ಈ ಥರ ತಲೆ ಬುರುಡೆ ಇರೋದು ಇದು ಒಂದೇ. ಹುಷಾರಾಗಿ ನೋಡ್ಕೊಳ್ಳಿ. ನೋಡ್ಕೊಳ್ತಾ ಇರ್ತೇನೆ ಸರ್. ಅಲ್ಲ, ಇದು ಯಾರು ತಲೆ ಬುರುಡೆ ಇರ್ಬೋದಾ? ಇದು ಆ ಕಾಲದಲ್ಲಿದ್ದ ಪಾಲಿನಿಪಿ ಪಂಡಿತನ ತಲೆ ಬುರುಡೆ ಅಂತ ಚರಿತ್ರಗಾರರು ಹೇಳ್ತಾರೆ. ಧನ್ಯ ಆಗೋದೆ ಸರ್. ಅಲ್ಲ, ಅಂತ ಒಬ್ಬ ಪಂಡಿತನ ತಲೆ ಬುರುಡೆನ ನೀವು ನನಗೆ ಕೊಡ್ತಾ ಇದ್ರಿ ಅಂದಮೇಲೆ ನನಗೆ ಪಾಂಡುರಂಗ ಆಶ್ಚರ್ಯ ಆಗ್ತಾ ಇದೆ. ನಿನಗೆ ಕೊಡ್ತಾ ಇಲ್ಲಪ್ಪ, ಇನ್ನು 3 ತಿಂಗಳಲ್ಲಿ ಮ್ಯೂಸಿಯಂ ರೆಡಿ ಆಗುತ್ತೆ. ಅಲ್ಲಿವರೆಗೂ ನಿಮ್ಮ ಮನೇಲಿ ಈ ಬುರುಡೆನ ಇಟ್ಕೊಂಡು ಜೋಪಾನ ಕಾಪಾಡಬೇಕು. ಅಲ್ಲ, ಆ ಥರ ಮಾಡೋದ್ರಿಂದ ನಮಗೆ ಬರೋ ಭಾಗ್ಯನಾದ್ರೂ ಏನು ಅಂತ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ತಲೆ ಬುರುಡೆನ ಜೋಪಾನವಾಗಿ ಇಟ್ಕೋತೀರಾ ಅಂದಮೇಲೆ ಏನಾದ್ರು ಕೊಟ್ಟೆ ಕೊಡ್ತಾರೆ ಅಲ್ವಾ ಸರ್? ಕೊಡದೇ ಇರ್ತೀವಾ? ಇದು ತುಂಬಾ ದುಬಾರಿ ಐಟಮ್ಮು, ಹುಷಾರಾಗಿ ನೋಡ್ಕೊಳ್ಳಿ. ಅದು ನೋಡಿ ಸರ್, ಈ ಆಂಟಿಕ್ ವಸ್ತುಗಳ ಮಹತ್ವ ಮತ್ತು ಬೆಲೆ ಜನರಿಗೆ ಗೊತ್ತಿಲ್ಲದೆ ಇರ್ಬೋದು, ನನಗಂತೂ ತುಂಬ ಚೆನ್ನಾಗಿ ಗೊತ್ತು. ನಾನು ಒಂದಿಷ್ಟು ಸಂಗ್ರಹ ಮಾಡಿಟ್ಟಿದ್ದೀನಿ. ಒಂದು ನಿಮಿಷ ತೋರಿಸ್ತೇನೆ, ನೀವು ಸ್ವಲ್ಪ ಈ ಕಡೆ ಬಾರ. ಅದಕ್ಕೆ ನಿಮಗೆ ಇದನ್ನು ವಹಿಸ್ತಾ ಇರೋದು, ಹುಷಾರು. ಶಿಷ್ಪಲ್ ಸಾಹೇಬ್ರೆ, ಅಲ್ಲ ಇದೇನು ಹೆಂಗಸಿನ ತಲೆನೋ ಇಲ್ಲ ಗಂಡಸಿನ ತಲೆನೋ ಗೊತ್ತಾಗ್ಲಿಲ್ವಲ್ಲ? ಮೂಳೆ ಬಿಟ್ಕೊಂಡ್ಮೇಲೆ ಎಲ್ಲ ಒಂದನೇ, ಬುರುಡೆ ಹುಷಾರು, ಇಲ್ಲ ಅಂದ್ರೆ ನಿನ್ನ ಬುರುಡೆ ಬಿಚ್ಚಬೇಕಾಗತ್ತೆ. ನಡ್ರಿ ಸರ್, ಓಡ ನಡೀರಿ. ಜವಾಬ್ದಾರಿ ಒತ್ಕೊಳ್ಳೋರಿಗೆ ಜವಾಬ್ದಾರಿ ಕೊಡ್ತಾರೆ. ಇಟ್ಕೊತೀನಿ, ನಾನು ನೆಟ್ಟಿಗೆ ಇಟ್ಕೊತೀನಿ. ಲೇ ದಂಡ ಪಿಂಡಿಗಳ ಬನ್ರ ಇಲ್ಲೇ ಬನ್ರ. ಒಂದು ವಿಷಯ ಹೇಳ್ತೀನಿ, ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ಇದು ಮನುಷ್ಯನ ತಲೆ ಬುರುಡೆ. ನಿಮ್ಗೇನಾದ್ರು ತಲೆಯಲ್ಲಿ ಬುದ್ಧಿ ಇದೆಯಾ? ಸ್ಮಶಾನದಲ್ಲಿ ಇರ್ಬೇಕಾಗಿರೋ ತಲೆ ಬುರುಡೆನ ತಂದು ಮನೇಲಿ ಇಟ್ಕೊಂಡಿದ್ದೀರಲ್ಲ. ನೋಡಿ ಅಂದ್ರೆ ಇದು ಕಾಂಜಿ ಪಿಂಜಿ ತಲೆಬುರುಡೆ ಅಲ್ಲಪ್ಪ, ಅಶೋಕ ಚಕ್ರವರ್ತಿ ಇದ್ನಲ್ಲ ಅವನ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತಲೆಬುರುಡೆ. ಇದ್ರ ರೇಟ್ ಎಷ್ಟಾಗತ್ತೆ ಅಂತ ನಿಮ್ಮಿಬ್ರಿಗೆ ಏನಾದ್ರು ಗೊತ್ತೇನ್ರ? ಏನೊಂದು 200 ರೂಪಾಯಿ. ಅದು ನಿಮ್ಮ ತಲೆಬುರುಡೆಯ ಬೆಲೆ ಕಂಡ್ರ, ಇದರ ರೇಟು ಕೋಟಿ ದಾಟತ್ತೆ ಕಂಡ್ರ. ಇದನ್ನ ನಾನು ಇಲ್ಲಿಟ್ಟಿರ್ತೀನಿ, ಜೋಪಾನ, ಯಾರು ಮುಟ್ಟಬಾರ್ದು. ಮುಟ್ಟಿದ್ರೆ ಏನ್ ಮಾಡ್ತೀಯಾ? ನಿಮ್ಮಿಬ್ರು ತಲೆಬುರುಡೆನ ಬಿಚ್ಚಿ ಇದ್ರ ಪಕ್ಕ ಜೋಡಿಸ್ಬಿಡ್ತೀನಿ. ಏ ದೇವ ಅಲ್ಲ ಗುರು, ದೇವ ಅದನ್ನೇ ಕಣ ಕರೆದಿದ್ದು. ಅಲ್ಲೇ ಈ ಮ್ಯೂಸಿಯಂನಲ್ಲಿರೋ ಐಟಮ್ನೆಲ್ಲ ಸಾಗಿಸ್ತಿರ್ಬೇಕಾದ್ರೆ ಅವುಗಳನ್ನ ಕೆಲವು ಲಿಫ್ಟ್ ಮಾಡೋಣ ಅನ್ಕೊಂಡ್ವಿ, ಆದ್ರೆ ಅದನ್ನೆಲ್ಲ ಎಲ್ಲಿ ತಗೊಳೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನಮಗೆ ಮುಖ್ಯವಾಗಿ ಬೇಕಾಗಿರೋದು ಆ ತಲೆ ಬುರುಡೆ, ಅದೊಂದು ಸಿಕ್ಕಿದ್ರೆ ಸಾಕಾಗ್ತಾ ಇತ್ತು. ಆ ಬುರುಡೆನ ಎಲ್ಲಿ ಬಚ್ಚಿಟ್ಟಿದ್ರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನಾನು ಫಾಲೋ ಮಾಡಿದೆ ಗುರು, ಆ ಶಿವಕುಮಾರ್ ಇನ್ಸ್ಪೆಕ್ಟರ್ ನನಗೆ ಚಳ್ಳೆಣ್ಣು ತಿನ್ಸ್ಬಿಟ್ರು, ಅದನ್ನ ಎಲ್ಲಿ ಸಾಕ್ಸಿದ್ರು ಅಂತ ನನ್ಗೆ ಈಗಲೂ ಅರ್ಥ ಆಗ್ತಾ ಇಲ್ಲ. ಲೋ, ಆ ಬುರುಡೆ ಒಂದು ಸಿಕ್ಕಿದ್ರೆ ಸಾಕು, ಕೋಟಿಗಟ್ಟಲೆ ದುಡ್ದು ಸರ್ರ ಅಂತ ಫಾರಿನ್ ನೀವು ಸೆಟ್ಲ್ ಆಗ್ಬಿಡ್ಬೋದು ಕಣ. ನಿನಗೂ ತಲೆ ಇದೆ, ಏನ್ ಪ್ರಯೋಜನ? ಕರೆಕ್ಟ್ ಕಣ. ಏಯ್, ಈ ಹೆಣ್ಣು ಹೊನ್ನು ಮಣ್ಣು ಇವೆಲ್ಲ ಸಂಪಾದಿಸ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು, ಪುಣ್ಯ. ನೋಡು, ಈಗ ಒಂದು ಶಾರ್ಟ್ ಕಟ್ ಪ್ಲಾನ್ ಹೇಳ್ತೀನಿ ಕೇಳ. ಏನು? ಆ ಪಾಂಡುರಂಗ ಗಂಡುಗಳು ಹೇಗೆ, ಪರವಾಗಿಲ್ವಾ? ಅವ್ನು ನಮ್ಗೆ ಗೊತ್ತಿರೋ ವ್ಯಕ್ತಿ ರೀ, ಅವನ ಬಗ್ಗೆ ಯೋಚನೆ ಮಾಡಬೇಡಿ. ಬಾಯಿಗೆ ಬೆರಳಿಟ್ರು ಕಚ್ಚಕ್ ಬರಲ್ಲ. ಇದನ್ನ ಅವ್ರು ಕೇಳಿದ್ರೇನಾ? ಕೇಳ್ದೆ ಹೋದ್ರು ಹೇಳ್ಬೇಕು ಸರ್. ಹಾಗಲ್ಲ ಸರ್, ಆ ಜಾಗ ಸೇಫ್ ಅಲ್ವಾ ಅಂತ ಯಾಕೋ ನನಗೆ ಅನುಮಾನ. ಯಾವುದಕ್ಕೂ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಯಾವುದೋ ಗೊತ್ತಿಲ್ಲದೆ ಇರೋ ದೇವ್ರ ಹತ್ರ ಇಡೋ ಬದಲು ಗೊತ್ತಿರೋ ದೇವ್ರ ಹತ್ರ ಇಡೋದು ಒಳ್ಳೇದ್ರಿ. ಅವನು ಪ್ರೀತಿಯಿಂದ ನೋಡ್ಕೊಂತಾನೆ. ಅವನು ಕೊಟ್ಟ ಮೇಲೆ ತಲೆ ಬುರುಡೆನ ನೀಟಾಗಿ ಇಟ್ಟಿರ್ತಾನೆ. ಇವತ್ತು ನಮ್ಮ ಸಾಹೇಬ್ರು ಬಿಸಿ, ನೈಟ್ ಡ್ಯೂಟಿನಲ್ಲಿ ಪೊಲೀಸ್ನವ್ರು ಯಾಕೆ ತೂಕಿಡ್ತಾರೆ ಅಂತ ಐಆರ್ ಆಫೀಸರ್ ಹತ್ರ ಡಿಸ್ಕಸ್ ಮಾಡಬೇಕು. ನೋಡೆ, ನಿಮ್ ತಲೆ ನಿಮ್ಗೆ ಸಿಗುತ್ತೆ. ಏ ದೇವಾ, ಓ ದೇವಾ, ಅದನ್ನೇ ಹೇಳಿದ್ ಕಣೋ, ಬುರುಡೆ ಇರೋ ಜಾಗ ಗೊತ್ತಾಯ್ತು ಕಣೋ. ಪಾಂಡುರಂಗ ಮನೆ, ಪಾಂಡುರಂಗ ಗೊತ್ತಾ? ಯಾರು?
ರೈಟ್ ಲೆಫ್ಟ್. ಓ ಆಂಟಿಕ್ ಪೀಸ್ ಇಟ್ಕೊಂಡಿದ್ದಾನಲ್ಲ ಅವ್ನ ಮನೆಯಲ್ಲ ಬುರ್ಡೆ ಇರೋದು. ಅಲ್ಲಿ ಹೋಗ್ಬಿಟ್ಟು ಬುರ್ಡೆನ ಎಸ್ಕೇಪ್ ಮಾಡ್ಬೇಡ. ನಡಿ ಈಗಲೇ ಹೋಗೋಣ. ಈ ತರ ಅಲ್ಲ ಕಣ, ಇನ್ಯಾವ ಥರ ಹೇಳ್ತೀನಿ ಬಾ. ಯಾಕೆ ಕೇಳಿಸ್ಕೊತಾ ಇದೀಯಾ? ನೋಡ್ರಿ ಮೈ ಗಾಡ್, ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಈ ಮೂಳ ದರ್ಶನ ಮಾಡ್ಬೇಕಾ ನಾವು? ಜಾಜಕ್ಕೆ ಅದು ಮೂಳೆ ಅಲ್ಲ, ತಲೆ ಬುರುಡೆ. ಯಾವ ಸ್ಮಶಾನದಲ್ಲಿತ್ತೋ ಏನೋ, ಈಗ ನಮ್ಮ ಮನೇಲಿ ಬಂದು ಕೂತಿದೆ. ಅಲ್ಲ, ಇಂಥ ವಸ್ತುಗಳನ್ನ ತಂದು ಮನೇಲಿ ಇಟ್ಕೋತಾನಲ್ಲ, ನನ್ನ ಮಗನ ಬುದ್ಧಿ ಇದೆಯಾ ಅಂತ. ಬುದ್ಧಿ ಇದ್ದಿದ್ರೆ ಜಾಜಿಯಕ್ಕನ್ನ ಕಟ್ಕೋತಾ ಇದ್ರು. ಶಾಪ ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದ್ಬಿಡ್ತೀನಿ. ನನ್ ಪಕ್ಕೆ ಮುರಿಯಕ್ಕೆ ಏನಾದ್ರು ಬಂದ್ರೆ ಬುರುಡೆ ತಗೊಂಬಂದ್ ನಿಮ್ ಬೆಡ್ರೂಮ್ ಅಲ್ಲಿ ಇಡ್ತೀನಿ. ನೋಡಿದ್ರ ಎಲ್ರು ಬುರುಡೆ ನೋಡಿದ್ರ ಯಾರು ಮುಟ್ಲಿಲ್ಲ ತಾನೆ. ಪಾಂಡುರಂಗ ಈ ಬುರುಡೆ ಜವಾಬ್ದಾರಿನ ನಮ್ಮಿಬ್ರಿಗೆ ವಹಿಸಿದಾನೆ. ಈ ಬುರುಡೆ ಇನ್ನು ಈ ಮನೇಲಿ 3 ತಿಂಗಳು ಇರುತ್ತೆ. ಇಲ್ಲಿವರೆಗೂ ನಾವೇನಾದ್ರೂ ಈ ಬುರುಡೆನ ಚೆನ್ನಾಗಿ ನೋಡ್ಕೊಂಡ್ರೆ 3 ವರ್ಷಕ್ಕಾಗುವಷ್ಟು ಮಸಾಲೆ ದೋಸೆ ದುಡ್ಡನ್ನ ಕೊಡ್ತೀನಿ ಅಂತಾರೆ ನಮ್ಮ ಬಾವ. ಓ ಮೈ ಗಾಡ್, ಈ ಬುರುಡೆಗೆ ಅಷ್ಟೊಂದು ವ್ಯಾಲ್ಯೂನಾ? ಜಾಜಿ ಅವ್ರೆ, ಈ ಬುರುಡೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಇದು ಒಂದಿಂತ ಬುರುಡೆ ಅಲ್ಲ, ಅಶೋಕನ ಕಾಲದ ಬುರುಡೆ. ಅಶೋಕ ನಮ್ಮ ಫೈನಲ್ ಕಟ್ ಎಡಿಟ್ರು ಆಡೋ ಮಾತುಗೊಂದು ಅರ್ಥ ಬೇಡವಾ ಜಾಜಕ್ಕೆ? ಅಶೋಕ ಚಕ್ರವರ್ತಿ ಕಾಲದ ಬುರುಡೆ. ಓಕೆ ಓಕೆ ಓಕೆ, ಗಿಡಗಳನ್ನ ಸಾಲಾಗಿ ನೆಡ್ಸಿದ್ರಲ್ಲ ಅವರಾ? ಮೈ ಗಾಡ್, ಈ ಜೀವ ಇಲ್ದಿರೋ ಬುರುಡೆನೆ ಇಷ್ಟೊಂದು ಬೆಲೆ ಬಾಳ್ಬೇಕಾರೆ ಜೀವ ಎರಡೋ ಈ ಬುರುಡೆ ಇನ್ನೆಷ್ಟು ಬೆಲೆ ಬಾಳ್ಬೇಡ. ಹಾಕಿದ್ರು 50 ರೂಪಾಯಿ ಗಿಟ್ಟಲ್ಲ. ದಿವಾ ದೇವು ಅದೇ ಅಲ್ಲಿ ನೋಡೋ ಬುರ್ಡೆ ಎತ್ಕೊಂಡ್ಬಂದ್ಬಿಡ್ಲಾ? ಅಲ್ಲ, ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಏನ್ ಸರ್ ಹೀಗೆ ಕೇಳ್ತೀರಾ? ನಮ್ಮನ್ನ ನೋಡಿದ್ರೆ ಗೊತ್ತಾಗಲ್ವಾ? ಏನು ನೋಡಿದ ತಕ್ಷಣ ಗೊತ್ತಾಗ್ಬಿಡೋದಕ್ಕೆ ನೀವೇನು ಮಹಾತ್ಮ ಗಾಂಧೀಜಿನೇ ಇಲ್ಲ ಭಗತ್ ಸಿಂಗ್? ನಾವು ಸರ್ ಲೈಟ್ ಆಫೀಸರ್ಸ್. ಕರೆಂಟು ಚೆಕ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಅಲ್ಲ, ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನಾವ್ ಯಾರು ಏನು ಫೋನ್ ಮಾಡೇ ಇಲ್ವಲ್ಲ. ನೀವ್ ಹೇಳ್ದೆ ಇದ್ರು ಚೆಕ್ ಮಾಡೋದು ನಮ್ ಕರ್ತವ್ಯ. ಒಂದ್ ವೇಳೆ ಗ್ರೌಂಡ್ ಆಗೋದ್ರೆ ಇಡೀ ಮನೆಯವರೆಲ್ಲ ಒಗಾಕ್ಸ್ಕೊಂಡ್ಬಿಡ್ತಿರಲ್ಲ. ಮೈ ಗಾಡ್, ಮೊದಲು ಬಂದು ನನ್ನ ರೂಮ್ ಚೆಕ್ ಮಾಡಿ, ಅಲ್ಲೇನಾರು ಗ್ರೌಂಡ್ ಆಗ್ಬಿಟ್ರೆ ನನಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಓಕೆ ಮೇಡಮ್, ನಿಮ್ ರೂಮ್ ಅಲ್ಲಿ ಇದೆ ತೋರಿಸಿ. ಮೇಲೆ ಪ್ಲೀಸ್ ಕಮ್ ವಿತ್ ಮೀ. ನೋಡಿ, ಸ್ವಿಚ್ ಬೋರ್ಡ್ ಅಲ್ಲಿದೆ. ಹೋಗೋ ಚೆಕ್ ಮಾಡುವಾಗ. ಏನಾಯ್ತು? ಪಿನ್ ಪಾಯಿಂಟ್ ಅಲ್ಲಿ ಬೆಲ್ಲಿಟ್ರೆ ಶಾಕ್ ಹೊಡಿತಾ ಇದೆ. ಟೆಸ್ಟ್ ಚೆಕ್ ಮಾಡ್ಬೇಕಿತ್ತು. ಬೆರಳಿಟ್ಟನೆ ಶಾಕ್ ಹೊಡಿತಾ ಇದೆ, ಟೆಸ್ಟ್ ಶಾಕ್ ಹೊಡಿತಾ ಇರುತ್ತಾ? ನನಗನ್ಸುತ್ತೆ ಇಡೀ ಮನೆ ಅರ್ಥಿಂಗ್ ಆಗಿದೆ. ಫ್ಯೂಸ್ ಚೇಂಜ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಒಂದ್ ಕೆಲಸ ಮಾಡಿ, ಮನೆಯವ್ರನ್ನೆಲ್ಲ ಆಚೆ ಕರ್ಕೊಂಡೋಗಿ. ಇಲ್ಲ ಅಂದ್ರೆ ಎಲ್ಲ ಸುಟ್ಟು ಬೂದಿಯಾಗಿ ಹೋಗ್ತೀರಾ. ವಾಟ್ ಮೇಡಿಯರ್ ಗುಬ್ಬಿ? ಹಬಿ, ಇಡೀ ಮನೆ ಅರ್ಥಿಂಗ್ ಆಗ್ಬಿಡಿದೆ ಅಂತೆ. ಗ್ರೌಂಡ್ ಆಗ್ಬಿಟ್ರೆ ತುಂಬಾ ಕಷ್ಟ. ಅವ್ರ ಫ್ಯೂಸ್ ಹಾಕೋವರೆಗೂ ನಾವೆಲ್ಲರೂ ಹೊರಗಡೆ ಇರೋಣ. ಸ್ವಲ್ಪ ಆದಷ್ಟು ಬೇಗ ಹಾಕ್ಬಿಡಿ, ಯಾಕೆಂದ್ರೆ ಮನೆಯಲ್ಲಿ ವಯಸ್ಸಾದವರು ವಯಸ್ಸಿದ್ದವರು ಎಲ್ಲರೂ ಇದೀವಿ. ನೀವು ಡೋಂಟ್ ವರಿ, ಮಾಡ್ಕೋಬೇಡಿ. ಫ್ಯೂಸ್ ತೆಗೆಯೋದು ಹಾಕೋದು ಅಷ್ಟೇ ಸರಿ ಹೋಗ್ತದೆ. ನೋಡು, ಬುರುಡೆ ನಮ್ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ಬಟ್ಟೆಯಿಂದ ಮುಚ್ಚಿದ್ದಾರೆ. ಎತ್ಕೋ ನೋಡ್ಲಾ? ದಂಡ ಹಾಕ್ಬಿಡ್ತೀನಿ ಈಗ. ಆಚೆ ಹೋಗೋಣ. ನೋಡಿ, ಎಲ್ಲ ನಾನು ಕಷ್ಟಪಟ್ಟು ಫ್ಯೂಸ್ ಎಲ್ಲ ರೆಡಿ ಮಾಡಿದ್ದೀನಿ. ಎಲ್ಲ ಹೋಗಿ ವಾಸ ಮಾಡ್ಬೋದು. ಹೋಗಿ ₹1 ಎಲ್ಲ ಕೆಲಸ ಆಗೋಯ್ತು ಬನ್ರೋ. ಏನ್ ಗುರು ಅವರು ನಮ್ಗೆ ಚೊಂಬ್ ಕೊಟ್ಬಿಟ್ರಲ್ಲ. ನಾವೇ ಪಾಕಡೆಗಳು ಅಂದ್ರೆ ನಮ್ಗಿಂತ ಪಾಕಡೆಗಳಾಗ್ಬಿಟ್ರಲ್ಲಪ್ಪ ಮನೆಯವರು. ಇರ್ಲಿ, ಆ ಬುರುಡನ್ನ ಎಗರ್ಸೋಕೆ ಇನ್ನೊಂದು ಪ್ಲಾನ್ ಮಾಡೋಣ. ಜಾಜಿ ಜಂಬಲ್ತೀನಿ ಅವ್ರೆ, ಏನ್ರಿ ಇದು? ಮಾಟ ಮಂತ್ರ ಮಾಡೋರ್ನೆಲ್ಲ ಮನೆಗೆ ಕರ್ಸ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಹಬಿ, ಈ ಮಂತ್ರವಾದಿಗಳಿಗೆ ಸಿಕ್ಕಾಪಟ್ಟೆ ಪವರ್ ಇದೆಯಂತೆ. ಅವ್ರಿಬ್ರು ಪವರ್ ಕೊಡ್ಕೊಂಡು ನಾನೇನ್ರಿ ಮಾಡಿ ಒಂದು ಕೆಲಸ ಮಾಡ್ತೀನಿ, ಮನೆ ಪವರ್ನೆಲ್ಲ ತರ್ಸಾಕ್ಬಿಡ್ತೀನಿ. ಇವ್ರಿಬ್ರಿಗೂ 2 ವಯರ್ ಇಟ್ಬಿಟ್ಟು ಮನೆ ದೀಪನೆಲ್ಲ ಉರಿಸ್ಬಿಡೋಣ. ಏನು ಹಬಿ, ಡೋಂಟ್ ಟಾಕ್ ರಬೀಶ್. ಇವರು ಆ ರೀತಿ ಮಂತ್ರವಾದಿಗಳಲ್ಲ. ಇವರ ಪವರ್ ಇಂದ ಗೋಲ್ಡ್ ನ ಡಬಲ್ ಮಾಡ್ತಾರಂತೆ, ಕರೆನ್ಸಿನ ಡಬಲ್ ಮಾಡ್ತಾರಂತೆ. ಏನ್ರಪ್ಪ, ಹಳೆ ಸ್ಕೀಮನ್ನೇ ಹೊಸ್ತಾಗಿ ಮಾಡೋದಕ್ಕೆ ಬಂದಿದ್ದೀರು? ಪಾಂಡುರಂಗ ಕರಿಮಿಷ ಬೆಳಿಗಟ್ಟ, ನನ್ನ ಹೆಸರು ಬೇರೆ ತಿಳ್ಕೊಂಡ್ಬಿಟ್ಟಿಯಲ್ಲ ರಾಜ. ನಿನಗೆ ನನ್ನ ಪವರ್ ಇನ್ನು ಗೊತ್ತಿಲ್ಲ. ನಮ್ಮ ಗುರುಗಳು 3ನೇ ಕಣ್ ಬಿಟ್ಟ ಅಂದ್ರೆ ಇಡೀ ಲೋಕನೇ ಭಸ್ಮ. ಗತಗೆ ಆ 3ನೇದು ಎಲ್ಲಿ ಮುಡ್ಗವ್ರಪ್ಪ? ಯಾಕೋ? ಅಲ್ಲ, ಬೆಂಗಳೂರಲ್ಲಿ BBMP ಅವರು ಕಸ ಎತ್ತದೇನೆ ಸಿಕ್ಕಾಪಟ್ಟೆ ಗಲೀಜಾಗ್ಬಿಡಿದೆ. ನಿಮ್ಮನ್ನೆಲ್ಲ ಅಂತ ಜಾಗ ಕರ್ಕೊಂಡು ಹೋಗ್ತೀನಿ. ನಿಮ್ಮ 3ನೇ ಕಣ್ಣು ಬಿಟ್ಬಿಟ್ಟು ಅದನ್ನೆಲ್ಲ ಸುಟ್ಟು ಬೂದಿ ಮಾಡ್ಬಿಡಿ, ಸಿಟಿ ಕ್ಲೀನ್ ಆಗ್ಬಿಡ್ತದೆ.
ನಾನಿಲ್ಲಿಗೆ ಬಂದಿರೋದು ನನ್ನ ಮೂರನೇ ಕಣ್ಣನ್ನು ತೆರೆದು ಕಸನ ಭಸ್ಮ ಮಾಡೋದಕ್ಕಲ್ಲ, ಹಣನ ಡಬಲ್ ಮಾಡೋದಿಕ್ಕೆ, ಚಿನ್ನನ ಡಬಲ್ ಮಾಡೋದಿಕ್ಕೆ. ಹಣ ಚಿನ್ನ ಎಲ್ಲ ತಗೊಂಬನ್ನಿ ಬೇಗ. ಅಲ್ಲ ನಮ್ದು ಯಾಕೆ ಡಬಲ್ ಮಾಡ್ಕೊಡ್ತೀರಾ? ನಿಮ್ಮ ಮನೆಗೆ ಹೋಗಿ ನಿಮ್ಮ ಇದಾವಲ್ವಾ, ಅವರೇ ಡಬಲ್ ಮಾಡ್ಕೊಂಡು ಸುಖವಾಗಿರಿ. ವೈ ಕಾಂಟ್ ಯು ಅಂಡರ್ಸ್ಟ್ಯಾಂಡ್? ಇವರಿಬ್ರು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದಾರೆ. ಅಬ್ಬಿ ಮನೇಲಿ ಎಷ್ಟು ಒಡವೆಗಳಿದೆ, ಕರೆನ್ಸಿ ಇದೆ, ಎಲ್ಲ ತಗೊಂಡ್ ಬನ್ನಿ, ಡಬಲ್ ಮಾಡ್ಕೊಡ್ತಾರೆ. ಯಾವುದೇ ಕಾರಣಕ್ಕೂ ನಾನು ತಂದು ಕೊಡಲ್ಲ ಕಣ್ರಿ. ಬೇಡ ಬಿಡಿ, ನಾನೇ ತಗೊಂಡ್ ಬರ್ತೀನಿ. ಮಂತ್ರವಾದಿಗಳೇ ತಗೊಳ್ಳಿ. ಚಂಬಲ್ತೀನಿ ಅವರೇ, ಅಲ್ಲ ಅವ್ರು ಹೇಳಿದ ಪ್ರಕಾರ ಡಬಲ್ ಆಯ್ತು, ನಾನು ಅವ್ರು ಕೇಳಿದ್ರೆ ದುಡ್ಡು ಕೊಡ್ತೀನಿ. ತಪ್ಪಿ ಡಬಲ್ ಆಗ್ಬಾರ್ದು, ಅವ್ರಿಬ್ರು ಡಬಲ್ ಮಾಡ್ಬಿಡ್ತೀನಿ. ಸುಮ್ಮನೆ ಇರ್ರಿ ಮಂತ್ರವಾದಿಗಳೇ. ಈಗ ನೀವು ಇಲ್ಲಿಂದ ಹೊರಡಿ. ಹೊಗೆ ಹಾಕೋ ಕಾರ್ಯಕ್ರಮ ಇದೆ. ಅಲ್ಲ ನಿಮ್ಮ ಪಾಡಿ ನೀವು ಹಾಕೊಳ್ಳಿ, ನಮ್ಮ ಪಾಡಿ ನಾವು ನೋಡ್ತಾ ನಿಂತಿರ್ತೀವಿ. ಹೊಗೆ ಹಾಕೋದು ನಿಮಗಲ್ಲ, ಒಡವೆಗೆ. ಅದು ಡಬಲ್ ಆಗತ್ತೆ, ಇಲ್ಲಾಂದ್ರೆ ಆಗಲ್ಲ. ಹೋಗಿ. ಹೋಗ್ತಿರೋ ಸಾಂಬ್ರಾಣಿ ಹಾಕ್ಲಾ? ತಲೆ ಬೋರ್ಡ್ ಎಲ್ಲಿದ್ದೆ ಹುಡ್ಕೋ. ತಲೆ ಬೋರ್ಡ್ ಎಲ್ಲಿ ಸಿಗ್ತಾ ಇಲ್ಲ ಗುರು. ಒಂದಷ್ಟೇ ಭಾಗ್ಯ, ಮೊದಲು ಈ ಗಂಟೆ ನೆತ್ಕೊಳು, ನಮ್ದು ನಿಟ್ಬಿಟ್ಟು ಹೋಗೋಣ. ಅಪ್ಪ ಡಬಲ್ ಆಯ್ತೇನ್ರೋ? ಅರ್ಧ ಗಂಟೆ ಬಿಟ್ಟು ಆ ಗಂಟೆ ಹತ್ರ ಹೋಗ್ಬೇಕು. ಇವಾಗ ಯಾರು ಅದ್ರ ಹತ್ರ ಹೋಗ್ಕೂಡ್ದು, ಆಮೇಲೆ ಹೋಗಿ ನೋಡಿ. ಅಲ್ಲ ಈಗಲೇ ಹೋದ್ರೆ ಏನಾಗುತ್ತೆ ಅಂತ. ಇರೋ ಗಂಟು ಮಾಯ ಆಗತ್ತೆ. ಏನ್ ಮಾಡೋದು? ಏನು ಇತನ ಘಾಟ. ಏನಾಯ್ತು ಗುರು? ಒಡವೆ ಎಲ್ಲ ಕೋಟೆ ಕಡೋ, ನಕಲಿ ಕಡೋ. ಅಯ್ಯೋ ನಿನ್ಗೇನಾಯ್ತು? ದುಡ್ಡೆಲ್ಲ ಕೋಟ ನೋಡಿ. ನಾವೇ ಕಳ್ರು, ನಮ್ಮನ್ನೇ ಯಾಮಾರ್ಸ್ಬಿಟ್ರಲ್ಲಪ್ಪ. ಯೋ ಆ ಬೋರ್ಡನ್ನ ಹಿಂಗ ಹೊಡಿಯೋದು ಈಗ? ಗುರು, ಅವ್ರ ಮನೇಲಿ ಇಬ್ರು ತಿಂಡಿ ಪೋತಿದ್ದಾರೆ. ಅವ್ರನ್ನ ಬುಟ್ಟಿಗೆ ಹಾಕೊಂಡ್ರೆ ಆ ತಲೆ ಬೋರ್ಡನ್ನ ಲಟಾಯಿಸ್ಬೋದು. ಅವ್ರು ತಿಂಡಿ ಪೋತು ಅಂತ ನಿಂಗೆ ಹೆಂಗ ಗೊತ್ತಾಯ್ತು? ನಾನೋಗೋ ದೋಸೆ ಹೋಟ್ಲಿಗೆ ಅವರು ದೋಸೆ ತಿನ್ನಕ್ ಬರ್ತಾರೆ. ದೋಸೆ ತಿನ್ನೋಕ? ಹಾಗಾದ್ರೆ ನಾಳೆ ಅವರಿಗೆ ನಾವು ದೋಸೆ ತಿನ್ಸೋಣ. ವಿಟ್ಲ, ಒಂದು ಹೊಸ ದೋಸೆ ಹೋಟ್ಲ್ ಓಪನ್ ಆಗಿದ್ಯಾ, ಆದ್ರೆ ಅದು ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ. ಕಣೋ, ದೋಸೆ ತುಂಬಾ ಚೆನ್ನಾಗಿ ಮಾಡ್ತಾರಂತೆ. ಬೇರೆ ಹೋಟ್ಲಿಗಿಂತ 10 ರೂಪಾಯಿ ಜಾಸ್ತಿ ಅಂತೆ. ತುಪ್ಪದಲ್ಲೇ ಮಾಡ್ತಾರಂತೆ ಕಣೋ. ನಮಸ್ಕಾರ ಮಾರ್ರೆ. ನಿಮಗೆ ಒಂದು ವಿಷಯ ಗೊತ್ತುಂಟ? ನಾವು ಈ ಏರಿಯಾದಲ್ಲಿ ಒಂದು ದೋಸೆ ಕ್ಯಾಂಪ್ ಓಪನ್ ಮಾಡಿದೀವಿ. ವೆರೈಟಿ ಆಫ್ ದೋಸೆ ಉಂಟು. ನೀವು ಬಂದರೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇವೆ, ಇಲ್ಲ ಅಂತಂದ್ರೆ ನಿಮ್ಮ ಮನೆಗೆ ಪಾರ್ಸಲ್ ತಂದು ಕೊಡುತ್ತೇವೆ. ವಿಟ್ಲ, ಮನೆಗೆ ಪಾರ್ಸಲ್ ತಗೊಳ್ತಾರಂತ. ಒಂದ್ ಕೆಲಸ ಮಾಡಿ ಸರ್, ನಮ್ಮ ಮನೆಗೆ ಪಾರ್ಸೆಲ್ ತಂದು ಕೊಟ್ಬಿಡಿ. ತುಪ್ಪದಲ್ಲಿ ಮಾಡಿರೋ ದೋಸೆನ ತರಬೇಕು. ಅದು ಚೆನ್ನಾಗಿದ್ರೆ ನಾಳೆಯಿಂದ ನಾವೇ ನಿಮ್ಮ ಹೋಟ್ಲಿಗೆ ಬಂದ್ಬಿಡ್ತೀವಿ. ಹಂಗಂತ ಎಲ್ರಿಗೂ ಕೊಡಕ್ ಆಗೋದಿಲ್ರಿ. ಸೆಲೆಕ್ಟೆಡ್ 2% ಓನ್ಲಿ. ಸಾರ್, ನಮ್ಮ ಮನೇಲಿ ಮಸಾಲೆ ದೋಸೆ ಅಂದ್ರೆ ಪ್ರಾಣ ಬಿಡೋರು ನಾವಿಬ್ರೆ. ನೀವು ಹಾಗೆ ಹೇಳ್ತೀರಿ ಮಾರ್ರೆ. ನಿಮಗೆ ಒಂದು ವಿಷಯ ಗೊತ್ತಿಲ್ಲ, ನಾವು 2 ದೋಸೆ ನಿಮ್ಮ ಮನೆಗೆ ತಂದಿವಿ. ಆಮೇಲೆ ನಿಮ್ಮ ಮನೇಲಿ ತುಂಬಾ ಜನ ಇದ್ದಾರೆ, ಆವಾಗ ಕಿರಿಕಿರಿ ಉಂಟಾಗೋದಿಲ್ಲ. ಕರೆಕ್ಟ್ ಹೇಳಿದ್ರಿ. ಮತ್ತೆ ಒಂದ್ ಕೆಲಸ ಮಾಡಿ, ನಾಳೆ ಮಧ್ಯಾಹ್ನ ನಮ್ಮ ಮನೆಯಲ್ಲಿ ಯಾರು ಇರಲ್ಲ, ಆಗ ನೀವು ಪಾರ್ಸೆಲ್ ತಗೊಂಬನ್ನಿ, ಓಕೆನಾ? ಆಯ್ತು ಮಾರ್ರೆ. ಹಲೋ, ಈ ಕಡೆಯಿಂದ ಅದೆತ್ತಿದ್ರದ್ದು, ಆ ಕಡೆಯಿಂದ ಯಾರ್ರಿ? 50 ಎಕರೆ ಜಮೀನ ಒಬ್ಬನೇ ಪಾರ್ಟಿಗೆ ತೋರಿಸ್ಬೇಕಾ? ಏನಪ್ಪ ಏನಂದೆ? ಸ್ವಲ್ಪ ಜೋರಾಗಿ ಹೇಳೋ ಮರಯ್ಯ. ಹೌದಾ? ಅದನ್ನು 10 ಜನ ಹಂಚ್ಕೊತವ್ರ? ಅಪ್ಪ ಈಗೊಂದು ಪ್ರಶ್ನೆ. ಈಗ ನಾನು ಜಮೀನು ತೋರಿಸಿದ್ರೆ ಒಬ್ರಿಗೆ ತೋರಿಸಿದ್ರೆ ಸಾಕ, ಇಲ್ಲ 10 ಜನ ಹಿಡ್ಕೊಂಡು ತೋರ್ಸ್ಕೊಂಡ್ಬರ್ಬೇಕಾ? ಸಾಕಾ? ಒಬ್ರಿಗೆ ತೋರಿಸಿದ್ರೆ ಸಾಕಾ? ಹೌದಾ? ಅವ್ರು ಆಮೇಲೆ ನೋಡ್ಕೊಂತಾರ? ಸರಿ ಬಿಡ, ಹಂಗಾರೆ ಈಗಲೇ ಬಂದೆ. ಯಾವಾಗಂದ್ರೆ ನೀನು ಫೋನ್ ಇಕ್ತಿದ್ದಂಗೆ ನಾನು ಅಲ್ಲಿ ಇರ್ತೀಯಪ್ಪ. ಯಪ್ಪ, ಏನಪ್ಪ ಇವತ್ತು ಅದೃಷ್ಟ ಹಿಂಗೆ ಕುತ್ಕೊಂಡ್ಬಂದಿದೆ. ಏನು ಯಜಮಾನ್ರೆ, ನಾನು ತರಕಾರಿ ತರೋದಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಹೋಗು, ಬೇಗ ಹೋಗಿ ಸಾಯಿ. ನೀವು ಕೊಟ್ಟಿರೋ ದುಡ್ಡು ಸಾಲ್ತಾ ಇಲ್ಲ. ಹಂಗಂದ್ಬಿಟ್ಟು ನಾನು ಎಷ್ಟು ದುಡ್ಡು ಕೊಡಕ್ಕಾಗಲ್ಲ. ಒಂದ್ ಕೆಲಸ ಮಾಡಿ, ನೀವು ನನಗೆ ದುಡ್ಡು ಕೊಡೋದೇ ಬೇಡ, ನೀವು ನನ್ನ ಜೊತೆ ಬಂದು ನಂಗೆ ತರಕಾರಿ ಕೊಡ್ಸಿ. ಕೊಡ್ಬಿಡ್ತೀನಿ ನೋಡು. ಈಗ ನಾನು 50 ಎಕರೆ ಡೀಲ್ ಮಾಡಕೊಂಡಿದ್ದೀನಿ, ನಿನ್ನ ಜೊತೆ ಬಂದು ತರಕಾರಿ ಆಯ್ಕೊಂಡು ಕೂತ್ಕೊಳ್ಳ. ಲೇ, ತರಕಾರಿ ಸಿಕ್ಕರೆ ಮಾತ್ರ ತಗೊಂಡ್ ಬಾ, ಇಲ್ಲಾಂದ್ರೆ ಗೊಬ್ಬರ ಸಾರು ಮಾಡಬೇಡಿ. ಹೋಗ್ತಿಲ್ಲ, ನಾನೇ ಹೋಗ್ಬಿಡ್ಲ. ಗಂಡುಗಲಿ ಅವ್ರ ಮೆಸರಿಗೆ ಲಂಗ ತೋರಿಸಿದ್ಮೇಲೆ ಗಂಡಗಲಿ ಅಂದೇನು ಬಂತು, ಅದೇನಂತ ಹೇಳ್ತಾಯಿ. ಮನೆ ಕಡೆ ಜೋಪಾನ ಕಣೋ. ಯಾಕೆ ತಾವೇನಾದ್ರೂ ಇವತ್ತು ನಿಗದ್ಕತ್ತಿದ್ರು? ನಾವಿಬ್ರು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಎಂದಿಲ್ಲಿದ್ದು ಹಿಂದೇಕೋ? ಅದೇನು ಗೊತ್ತಿಲ್ಲ ಕಣೋ, ಇದ್ದಕ್ಕಿದ್ದ ಹಾಗೆ ದೇವರನ್ನ ನೋಡ್ಬೇಕು ಅನ್ನಿಸ್ಬಿಟ್ಟಿದೆ. ಅಂತೂ ಅಂತಿಮ ಪರೀಕ್ಷೆಗೆ ರೆಡಿ ಆಗ್ತಾ ಇದ್ದೀರಿ ಅಂದಂಗಾಯ್ತು. ನಿಮ್ಮ ಕಾರ್ಯಗಳೆಲ್ಲ ಸುಸೂತ್ರವಾಗಿ ನೆರವೇರಲಿ. ಇವಳು ಯಾಕೆ ನಿಮ್ಮಿಂದೆ ಬಾಲ? ಓ, ಭಗವಂತನ ಸನ್ನಿಧಿಯಲ್ಲಿ ಅಪ್ಪಿತಪ್ಪಿ ಗೊಟ್ಟಕ್ಕೆ ಅಂದ್ಬಿಟ್ರೆ ಸುದ್ದಿ ಮುಡ್ಸೋಕೊಬ್ರು ಬೇಕಲ್ವಾ? ಕರ್ಕೊಂಡು ಅಣ್ಣಯ್ಯ, ನಾನು ದೇವಸ್ಥಾನಕ್ಕೆ ಹೋಗ್ತಿರೋದೇ ಬೇರೆ ಕಾರಣಕ್ಕೆ. ಅಲ್ಲೇ ನೀನು ಯಾವ ಕಾರಣಕ್ಕಾರ ಹೋಗೋ, ನಿನ್ನ ಯಾವ ಬೇಡಿಕೆಗಳು ಈಡೇರಲ್ಲ. ನೋಡ್ತಾ ಇರೋ, ನಾನು ದೇವ್ರ ಹತ್ರ ಬೇಡ್ಕೋತಿರ್ಬೇಕಾದ್ರೆ ನಮ್ಮ ಯಜಮಾನ್ರ ಕೆಲಸ ಸಿಕ್ಬಿಡುತ್ತೆ. ಆಮೇಲೆ 100 ಕಡೆ
ಕೊಡು 200 ಕೊಡು ಅಂತ ನೀನೇ ನಮ್ಮ ಯಜಮಾನ್ರ ಹತ್ರ ಬೇಡ್ತೀಯ. ದೇವ್ರು ಕೊಡ್ತಂಗೆ ಅಂತಹ ಒಂದು ತುರ್ತು ಪರಿಸ್ಥಿತಿ ನನ್ನ ಜೀವನದಲ್ಲಿ ಎದುರಾದ್ರೆ ಆದಿ ಬೀದಿ ನಿಂತ್ಕೊಂಡು ಹೋಗೋರಿಗೆಲ್ಲ ಅಣ್ಣ ಅಮ್ಮ ಅಕ್ಕ ನೋಡ್ರಪ್ಪ ಪ್ಲೀಸ್ ಅಂತ ಕೇಳ್ತೀನಿ ಕಡೆ. ನಿಮ್ಮ ಯಜಮಾನಪ್ಪನ ಮಾತ್ರ ಏನು ಕೇಳಲ್ಲ. ಈಗ ಹೊರಡಿ. ಅಭಿ ನಾನು ಸಿಕ್ಕಾಪಟ್ಟೆ ಅರ್ಜೆಂಟ್ ಅಲ್ಲಿ ಇದೀನಿ. ಹೊರಟಿದ್ದೀರಲ್ವಾ? ಒಂದು ಸೆಕೆಂಡ್ ರೀ. ಅಷ್ಟು ನೋಡ್ರಿಪ್ಪ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನಾನು ನಿಮ್ಮ ಗಂಡ ಕಣ್ರಿ. ಹೆಂಡತಿ ಆದವಳು ಬೆಳಗ್ಗೆ ಎದ್ದ ತಕ್ಷಣ ಗಂಡನ ಕಾಲು ಹಿಡ್ಕೊಂಡು ರೀ ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೋಬೇಕು. ತಾವು ಕೇಳ್ಕೊತಾ ಇಲ್ಲ ಅಲ್ವಾ? ಅದಕ್ಕೆ ನಾನೇ ನಮಸ್ಕಾರ ಮಾಡ್ಕೊಂಡ್ಬಿಟ್ಟೆ. ದಯವಿಟ್ಟು ನಮ್ಗೊಂದು 2 ಹೆಣ್ಣು ಹುಟ್ಲಿ ಅಂತ ಆಶೀರ್ವಾದ ಮಾಡ್ಬಿಡಿ. ಅಭಿ ಡೋಂಟ್ ಟಾಕ್ ರಬೀಶ್. ನಾನು ಮಹಿಳಾ ಸಂಘಕ್ಕೆ ಮೀಟಿಂಗ್ ಅಂತ ಹೋಗ್ತಾ ಇದ್ದೀನಿ, ಮತ್ತೆ ವಾಪಸ್ ಬರ್ತೀನಿ. ಒಗ್ಗತೆಗೆ ನಮಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಕಣ್ರಿ. ವೈ? ನೀವು ವಾಪಸ್ ಬರ್ತೀನಿ ಅಂದ್ಬಿಟ್ರಲ್ಲ. ಅಭಿ ನೋಡಿ ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ನಾವಂತೂ ನಿಮಗೆ ಒಂದು ದಮಡಿನೂ ಎತ್ತು ಕೊಡೋಲ್ಲ. ಅದಲ್ಲ ಅಭಿ, ನೆನ್ನೆ ನೀವು ನನಗೆ ಖರ್ಚಿಗೆ ಅಂತ ಮನಿ ಕೊಟ್ಟಿದ್ರಲ್ಲ, ಅದರಲ್ಲಿ 1000 ರೂಪೀಸ್ ಬಿಕ್ಕಿತ್ತು. ಅದನ್ನೇ ವಾಪಸ್ ಕೊಡೋಣ ಅಂತ ಅನ್ಕೊಂಡೆ. ಬೇಡ ಬಿಡಿ. ಬಾಯ್. ಇದ್ದು 1,000 ಕಿತ್ಕೊಂಡೆ. ಹೋಗ್ರಿ ನೀವ್ಯಾಕೆ ಹೋಗ್ರಿ. ಈಗ ನಾನು ಕೈ ಇಕ್ತಾ ಇರೋದು 50 ಎಕರೆಗೆ ಕಚ್ಕೊಂಡ್ಬಿಡ್ತು ಅಂದ್ರೆ ದುಡ್ಡು ತಂದು ಮೆಟ್ಲ ಮೇಲೆಲ್ಲ ಜೋಡಿಸ್ಬಿಡ್ತೀನಿ. ಎಲ್ಲೋದ್ವಪ್ಪ ಈ ಬೀದಿ ನಾಯಿಗಳು. ದಂಡ ಬಿಡ್ಗಳ ಬರ್ರ. ಪಾಂಡ್ರಂಗ, ನಾವು ಈ ಮನೆ ಆಧಾರ ಸ್ತಂಭಗಳು, ಮರ್ಯಾದೆ ಕೊಟ್ಟು ಮಾತಾಡೋದು. ಜಾಸ್ತಿ ಮಾತಾಡಿದ್ರೆ ಬೂಬು ಅಂತ ಕಚ್ಚಿಬಿಡ್ತೀವಿ. ನೋಡ್ರ, ನಾನು ನಿಮ್ಮಿಬ್ಬರನ್ನ ನಾಯಿಗಳು ಅಂತ ಕರೆದಿದ್ದು ಒಳ್ಳೆ ದೃಷ್ಟಿಯಿಂದ ಕಂಡ್ರ. ನಾಯಿ ಅಂದ್ರೆ ಏನ್ ಹೇಳಿ ಅದು ನಿಯತ್ತಿನ ಪ್ರಾಣಿ ಕಣ. ಈಗ ನೋಡಿ ಮನೆ ಮಂದಿ ಎಲ್ಲ ಆಚೆ ಹೋಗಿದ್ದಾರೆ, ನಾನು ಆಚೆ ಹೋಗ್ತಾ ಇದ್ದೀನಿ. ನೀವು ಮನೆ ಕಡೆ ಇಬ್ರು ಜೋಪಾನವಾಗಿರ್ಬೇಕು ಕಂಡ್ರ. ನೋಡಿ ಫ್ರಿಜ್ಜಲ್ಲಿ ಅದೇನೋ ಚಿತ್ರಾನ್ನ ಇಟ್ಟವಳಂತೆ, ಆಮೇಲೆ ಅದನ್ನ ಬಿಟ್ಟಾಕ್ರ. ಅಲ್ಲಿ ಎದುರುಗಡೆ ಇದಾವಲ್ಲ ಆಂಟಿಕ್ ಪೀಸ್, ಅವುಗಳ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸಪ್ಪ. ಯಾರು ಏನೇ ಬಂದು ಕೇಳಿದ್ರು ಯಾವುದನ್ನು ಏನೋ ಕೊಡೋದಕ್ಕೆ ಹೋಗ್ಬಿಡಿಪ್ಪ. ಅಪ್ಪಿ ಯಾರು ಬಂದು ಕೇಳಿದ್ರೆ ಎಷ್ಟು ರೂಪಾಯಿ ಅಂತ ಹೇಳ್ಬೇಕಾ? ಅದು ಯಾರು ಬಂದು ಏನೇ ಕೇಳಲಿ 5 ಕೋಟಿಗಿಂತ ಕಮ್ಮಿ ಯಾವುದನ್ನು ಕೊಡ್ಬೇಡ ಕಂಡ್ರ. ಪಾಂಡ್ರಂಗ, ನೀನ್ ಇಟ್ಟಿರೋ ಆಂಟಿಕ್ ಪೀಸ್ಗಳನ್ನ ಬಿಟ್ಟಿ ಕೊಟ್ರು ಯಾರು ತಗೊಂಡೋಗೋದಿಲ್ಲ. 5 ಕೋಟಿ ರೂಪಾಯಿ ಯಾರೋ ಕೊಡ್ತಾರೆ. ಗುಡ್ಡಮಂಶ, ಈಗ ನಾನು 50 ಎಕರೆ ಜಮೀನಿಗೆ ಕೈ ಇಕ್ಕಬೇಕು ಅಂತ ಹೊಟ್ಟಿದ್ದೀನಿ. ಅದೇನಾರ ಕಚ್ಕೊಂಡ್ಬಿಡ್ತು ಅಂದ್ರೆ ಆಮೇಲೆ ಬಂದು ನಿಮ್ಮಿಬ್ಬರಿಗೂ ಗೀಜ ಬಾಕ್ಲಕ್ಕ ಬರಲೇ. ಲೋಪದ್ದು ಹೊಸ ಮಸಾಲ ದೋಸೆ ಹೋಟ್ಲಿಂದ ಇನ್ನೇನು ಪಾರ್ಸಲ್ ಬರುತ್ತೆ. ಚೆನ್ನಾಗಿ ತಿಂದು ಕಣ್ತುಂಬ ನಿದ್ದೆ ಮಾಡ್ಬೋಣ. ಲೇ ಬಿಟ್ಲಾ, ಎಷ್ಟೊತ್ತಾದ್ರೂ ಹೋಟ್ಲವ್ರೆ ಬರ್ಲಿಲ್ವಲ್ಲೋ. ಹೊಟ್ಟೆ ಸಿಕ್ಕಾಪಟ್ಟೆ ಹಸುತ್ತಾ ಇದೆ. ನನ್ನ ಹೊಟ್ಟೆಲಿ ಹೆಗ್ಗಣಗಳು ಓಡಾಡ್ತಾ ಇವೆ ಅನ್ನಿಸ್ತಿದ್ಯಾ? ನನ್ನ ಹೊಟ್ಟೆನಲ್ಲಿ ಇಲಿ ಮರಿಗಳು ಓಡಾಡ್ತಿದೆ ಕಣೋ. ಸುಂಡಿಲಿ ವಂಶದವ್ರ ಹೊಟ್ಟೆನಲ್ಲಿ ಇಲಿ ಮರಿಗಳಲ್ದಿರ ಇನ್ನೇನು ಹುಲಿ ಮರಿಗಳು ಓಡಾಡುತ್ತೆ. ಲೋಪದ್ದು ಹೋಟ್ಲವ್ರು ಬಂದ್ರು ಅನ್ಸುತ್ತೆ ಕಣೋ. ಅದು ಹೇಗಷ್ಟು ನಿಖರವಾಗಿ ಹೇಳ್ತೀಯ? ಮಸಾಲ ದೋಸೆ ವಾಸ್ತೆ ಮೂಗಿಗೆ ಬಡಿತಾ ಇದೆ ಕಣೋ. ಬನ್ನಿ ನಾವು ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಮಸಾಲ ದೋಸೆ ತಿನ್ನಕ್ಕೆ ತಂದಿದ್ದೀನಲ್ಲ ಮಾರ್ಯಾರೆ. ಮನೇಲಿ ಯಾರು ಇಲ್ಲವಲ್ಲ? ನಮ್ಮಿಬ್ರನ್ನ ಬಿಟ್ಟು ಬೇರೆ ಯಾರು ಇಲ್ಲ. ಒಳ್ಳೇದಾಯ್ತು. ನಮ್ಮ ಹೋಟ್ಲ್ ರುಚಿ ಒಂದ್ಸಲಿ ನೋಡ್ರಲ್ಲ, ಗೂಗಲ್ ಆಗಿ ಸರ್ಚ್ ಮಾಡಿ ಹುಡ್ಕೊಂಡ್ ಬರ್ತೀರಿ. ಒಂದು ನಿಮಿಷ ಇರಿ ಮಾರ್ಯಾರೆ, ಎಂತ ಕಡಿಬಿಡಿ. ನಿಮ್ಮ ಕೈ ನೋಡಿ ಎಷ್ಟು ಕೊಳಕುಂಟು ಮಾರ್ಯಾರೆ. ಈ ಕೊಳಕು ಕೈಲಿ ತಿಂದರೆ ರುಚಿ ಬರೋದಿಲ್ಲ. ತುಪ್ಪ ದೋಸೆ ಸೂಪರ್ ಅದು ಗೊತ್ತುಂಟ. ನೀವೊಂದು ಕೆಲಸ ಮಾಡಿ, ಕೈ ತೊಳೆದುಕೊಂಡು ಬನ್ನಿ, ನಾನು ನಿಮ್ಮ ದೋಸೆನೂ ರೆಡಿ ಮಾಡ್ತೀನಿ. ಒಂದು ನಿಮಿಷ, ಇಲ್ಲಿ ನಿಮ್ಮ ಕಿಚನ್ ಅಲ್ಲಿ ಉಂಟು. ಡೆಡ್ ಅಂಡ್ ರೈಟ್. ಥ್ಯಾಂಕ್ ಯು. ಡೆಡ್ ಅಂಡ್ ರೈಟ್. ಓಕೆ. ದೇವ ಈಗ ಕರೀರೆ ಮಾರಿ ಹಬ್ಬ. ಸಕ್ಕತ್ತಾಗಿದೆ ಅಲ್ವೇನೋ? ಮುಖ ಸಕ್ಕತ್ತಾಗಿದೆ. ಸಖತ್ತಾಗಿದೆ ಮಾರ್ಯಾರೆ. ಇಂಥದ್ದು ಸಿಕ್ಕದೇ ಇಲ್ಲ. ಹೌದೌದ್ರಿ, ಅಂತದ್ದು ಸಿಗದೆ ಇಲ್ರಿ. ಇದು ನಮ್ಮ ಅದೃಷ್ಟ ಕಣೋ. ನಮ್ದು ಅದೃಷ್ಟ ಮಾರ್ಯಾರೆ. ಪಲ್ಯ ಚೆನ್ನಾಗೈತೇನ್ರಿ? ತುಪ್ಪ ಸಾಕೇನ್ರಿ? ಬಾಗ್ಲನ್ನ ಹಾಕ್ಕೊಡ್ರು ಅಂತ ದಂಡ ಪಿಂಡಿಗಳು 7 ಹೋಗಿದ್ರು ಕೂಡ ಈ ರೀತಿ ಬಾಗ್ಲನ್ನ 6 ಹೊಡೆದಿದ್ದಾರಲ್ಲ ಸಿಕ್ಲಿ. ಅವ್ರ ಪಾಡಿಗೆ ಅವರು ಮಸಾಲೆ ದೋಸೆ ತಿಂದು ಮಲ್ಕೊಂಡಿದ್ದಾರೆ, ಡಿಸ್ಟರ್ಬ್ ಮಾಡ್ಬೇಡ್ರಿ. ನೀವು ದೋಸೆ ತಿನ್ನೋದಕ್ಕೆ ಕೇಳಿದಾಗೆಲ್ಲ ದುಡ್ಡು ಕೊಟ್ಟದಕ್ಕೆ ಅವರು ಹಗಲೊತ್ತು ಈ ತರ ನಿದ್ದೆ ಹೊಡಿತಾ ಇರೋದು. ಹೇಳ್ರ ಅಣ್ಣಯ್ಯ, ನಿದ್ದೆ ಮಾಡ್ತಾ ಇರೋರ್ಗೆ ಯಾಕೆ ಹೊಡಿತ್ಯಾ? ಹೋಯ್ತು ಬುರ್ಡನೆ ಹೊರಟೋಗಿದೆ ಕಣ್ರಿ, ಕಾಣಿಸ್ತಾನೆ ಇಲ್ಲ. ಅಣ್ಣಯ್ಯ, ಬುರುಡೆ ಹೋದ್ರೆ ಹೋಗ್ಲಿ, ಸ್ವಲ್ಪ ಇವ್ರನ್ನ ನೋಡ್ಬಾರ್ದ? ತೆಗೆದು ಮಕ್ಕ ಮಾಡ್ಬಿಡ್ತೀನಿ. ಕೋಟ್ಯಂತರ ರೂಪಾಯಿ ಬೆಲೆ ಬಾಳ ಬುರ್ಡೆ ಕಣೆ ಅದು. ಮ್ಯೂಸಿಯಂನವ್ರು ನನ್ನ ಮೇಲೆ ನಂಬಿಕೆ ಇಟ್ಕೊಟ್ಟಿದ್ರು. ನಿಮಗೆ ಇದೆ ಕಣ್ರ.
ಪಾಂಡ್ರಂಗ ಏನಾಯ್ತು? ಲೇ ಗುಡ್ಡೆ ಮಾಂಸ ತೆಗೆದು ಒಟ್ಟೊಟ್ಟೆ ಗುದ್ಬಿಡ್ತೀನಿ. ಅದು ಏನಾಯ್ತು ಅಂತ ನೀವ್ ಹೇಳ್ಬೇಕು. ಬಗೊಳ್ರು ಹೊಸ ಹೋಟ್ಲು ಓಪನ್ ಮಾಡಿದೀವಿ ಅಂತ ಸ್ಯಾಂಪಲ್ಗೆ 2 ದೋಸೆ ತಂದು ಕೊಟ್ರು. ಅದು ತಿಂತ ಹಾಗೆ ಮೂರ್ಛೆ ಹೋಗ್ಬಿಟ್ವು. ಇದ್ದೊಂದು ಬುರುಡೆನೂ ಕೈ ತಪ್ಪೋಯ್ತು. ಇನ್ನ ಇನ್ಸ್ಪೆಕ್ಟರ್ ಶಿಶುಪಾಲ ಬರ್ತಾರೆ, ಆ ಮ್ಯೂಸಿಯಂ ಅಧಿಕಾರಿಗಳು ಬರ್ತಾರೆ, ಆ ಬುರುಡೆ ಎಲ್ಲಿ ಅಂತ ಪ್ರಶ್ನೆ ಮಾಡ್ತಾರೆ. ನಾನೇನು ಏನು ಅಂತ ಉತ್ತರ ಕೊಡ್ಲು? ನೀವು ಏನು ಮಾಡ್ತಾರೆ ಅರ್ಥ ಮಾಡ್ತಾರೋ ಗೊತ್ತಿಲ್ಲ ಕಣ್ರೋ. ನನಗೆ ಆ ಬುರುಡೆ ಬೇಕೇ ಬೇಕು. ಇಲ್ಲ ಅಂದ್ರೆ ನಿಮ್ಮಿಬ್ರು ಬುರುಡೆನು ಬಿಚ್ಚಿಬಿಡ್ತೀನಿ.